ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 146ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ಇಂದ್ರನನ್ನು ಗೆಲ್ಲಬಲ್ಲ ಮಗನನ್ನು ಪಡೆಯಬೇಕೆಂದು ದಿತಿಯು ತಪಸ್ಸು ಮಾಡಿದುದು, ವಜ್ರಾಂಗನ ಉತ್ಪತ್ತಿ, ಬ್ರಹ್ಮದೇವನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ವರವನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಕೇಳುತ್ತಾರೆ, ಓ ಸೂತಪುತ್ರ, ಮತ್ಸ್ಯರೂಪಿಯಾದ ಭಗವಂತನು ತಾರಕ ವಧದ ಮಹಾವೃತ್ತಾಂತವನ್ನು ಹೇಳಿದುದು ಹೇಗೆ? ಈ ಕಥೆಯು ನಡೆದ ಕಾಲ ಯಾವುದು? ಇದನ್ನು ಕಿವಿಗಳಿಂದ ಎಷ್ಟು ಪಾನ ಮಾಡಿದರೂ ನಮಗೆ ತೃಪ್ತಿ ಹುಟ್ಟುವುದಿಲ್ಲ. ಮಹಾಪ್ರಾಜ್ಞನಾದ ಎಲೈ ಮುನಿವರ್ಯ, ಇದನ್ನು ಕೇಳಬೇಕೆಂಬ ಅಭಿಲಾಷೆ ನಮಗಿದೆ, ವಿವರಿಸಿ ಹೇಳು. ಸೂತ ಪುರಾಣಿಕರು ಹೇಳುತ್ತಾರೆ, ಪ್ರಭು, ಜೊಂಡಿನ ಪೊದೆಯಲ್ಲಿ
ಕುಮಾರಸ್ವಾಮಿಯು ಹುಟ್ಟಿದುದು ಹೇಗೆ ಎಂದು ಮತ್ಸ್ಯರೂಪಿಯಾದ ನಾರಾಯಣನನ್ನು ಮನುವು ಕೇಳಿದನು. ಪರಾಕ್ರಮಶಾಲಿಯಾದ ಮನು ಚಕ್ರವರ್ತಿಯು ಹೇಳಿದ ಈ ಮಾತನ್ನು ಕೇಳಿ ಬ್ರಹ್ಮದೇವನ ಜನಕನಾದ ಭಗವಂತನು ಪ್ರೀತನಾಗಿ ಆ ಮಹಾಪ್ರಾಜ್ಞನಿಗೆ ಇಂತೆಂದನು. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ವಜ್ರಾಂಗನೆಂಬ ದೈತ್ಯನೊಬ್ಬನಿದ್ದನು. ಅವನ ಮಗನೇ ತಾರಕಾಸುರ. ಮಹಾಬಲಿಷ್ಠನಾದ ಅವನು ದೇವತೆಗಳನ್ನು ಅವರ ಪಟ್ಟಣಗಳಿಂದ ಓಡಿಸಿದನು. ಬಳಿಕ ಅವರು ಭಯಪೀಡಿತರಾಗಿ ಬ್ರಹ್ಮನ ಸಮೀಪಕ್ಕೆ ಹೋದರು. ಭೀತರಾದ ಆ ದೇವತೆಗಳನ್ನು ಕಂಡು ಅವನು ಹೀಗೆ ಹೇಳಿದನು, ಎಲೈ ದೇವತೆಗಳಿರ, ಭಯವನ್ನು ಬಿಡಿ. ಪರ್ವತರಾಜನಾದ ಹಿಮವಂತನ ಮಗಳ ಮಗನೂ ಈಶ್ವರನ ಸುತನೂ ಆದ ಕುಮಾರಸ್ವಾಮಿಯು ಆ ದಾನವನನ್ನು ಸಂಹರಿಸುವನು. ಬಳಿಕ ಒಂದಾನೊಂದು ಸಮಯದಲ್ಲಿ ಶಿವನು ಪಾರ್ವತಿಯನ್ನು ಕಂಡು ಯಾವುದೋ ಕಾರಣಕ್ಕಾಗಿ ತನ್ನ ವೀರ್ಯವನ್ನು ಅಗ್ನಿಮುಖದಲ್ಲಿ ಬಿಟ್ಟನು. ಅಗ್ನಿಯ ಮುಖದಲ್ಲಿ ಬಿದ್ದ ಆ ರೇತಸ್ಸು ದೇವತೆಗಳನ್ನು ಸೇರಿ ಅವರನ್ನು ತೃಪ್ತಿಪಡಿಸಿತು. ಆದರೆ ಅದು ಅಲ್ಲಿ ಜೀರ್ಣವಾಗದೆ ಅವರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಕ್ಕೆ ಬಂದಿತು. ಬಳಿಕ ಅದು ಗಂಗಾ ನದಿಯಲ್ಲಿ ಬಿದ್ದು ಜೊಂಡಿನ ಪೊದೆಯೊಳಕ್ಕೆ ಹೋಗಿ ಸೇರಿತು. ಅಲ್ಲಿಂದ ಸೂರ್ಯನಂತೆ ಪ್ರಕಾಶಿಸುತ್ತಿರುವ ಕುಮಾರಸ್ವಾಮಿಯು ಹುಟ್ಟಿದನು. ಆ ಬಾಲಕನು 7 ದಿನದ ಮಗುವಾಗಿರುವಾಗ ತಾರಕಾಸುರನನ್ನು ಸಂಹರಿಸಿದನು. ಈ ಮಾತನ್ನು ಕೇಳಿ ಋಷಿಶ್ರೇಷ್ಠರು ಸೂತಮುನಿಯನ್ನು ಕುರಿತು ಹೀಗೆ ಹೇಳಿದರು. ಋಷಿಗಳು ಕೇಳುತ್ತಾರೆ, ಈ ಕಥೆಯು ಬಹಳ ಆಶ್ಚರ್ಯಕರವೂ ರಮ್ಯವೂ ಆಗಿದೆ. ಅಷ್ಟೇ ಅಲ್ಲ, ಕೇಳುವವರ ಪಾಪಗಳನ್ನು ಕಳೆಯುತ್ತದೆ. ಇದನ್ನು ವಿಸ್ತಾರವಾಗಿ ನಮಗೆ ಹೇಳು. ತಾರಕಾಸುರನು ಪೂರ್ವದಲ್ಲಿ ದೇವತೆಗಳನ್ನು ಅಡಗಿಸಿದನು. ಅವನು ವಜ್ರಾಂಗನ ಮಗ, ಮಹಾಬಲಿಷ್ಠ ಎಂದು ಹೇಳಿದೆಯಲ್ಲವೇ? ಆ ವಜ್ರಾಂಗನೆಂಬ ದೈತ್ಯೇಂದ್ರನು ಯಾರ ವಂಶದಲ್ಲಿ ಜನಿಸಿದನು? ಗೌರವದಾತನಾದ ಓ ಮುನಿವರಿಯ, ಆ ದೈತ್ಯರಾಜನನ್ನು ವಧಿಸಲು ನಿರ್ಮಿತನಾದವನು ಯಾರು? ಷಣ್ಮುಖನ ಜನ್ಮ ವೃತ್ತಾಂತವನ್ನು ನಮಗೆ ಪರಿಪೂರ್ಣವಾಗಿ ಹೇಳು. ಸೂತ ಪುರಾಣಿಕರು ಹೇಳುತ್ತಾರೆ, ದಕ್ಷ ಪ್ರಜಾಪತಿಯು ಬ್ರಹ್ಮನ ಮಾನಸ ಪುತ್ರ. ಅವನಿಗೆ ವೈರಿಣಿ ಎಂಬ ಒಬ್ಬ ಪತ್ನಿಯಲ್ಲಿಯೇ 60 ಜನ ಹೆಣ್ಣು ಮಕ್ಕಳು ಹುಟ್ಟಿದರೆಂದು ಕೇಳಿದ್ದೇವೆ. ಅವರಲ್ಲಿ ಅವನು ಧರ್ಮನಿಗೆ 10 ಮಂದಿಯನ್ನು, ಕಶ್ಯಪನಿಗೆ 13 ಜನರನ್ನು, ಚಂದ್ರನಿಗೆ 27 ಮಂದಿಯನ್ನು, ಅರಿಷ್ಟನೇಮಿಗೆ 4 ಕೊಟ್ಟು ಮದುವೆ ಮಾಡಿದನು. ಪ್ರಜಾಪತಿ ಪುತ್ರನಾದ ಆ ಪ್ರಭುವು ಉಳಿದ ಕನ್ಯೆಯರಲ್ಲಿ ಬಾಹುಕ ಪುತ್ರನಿಗೆ 2, ಆಂಗೀರಸ್ಸಿಗೆ 2, ಜ್ಞಾನಿಯಾದ ಕೃಶಾಶ್ವನಿಗೆ ಕೊನೆಯ 2 ಪಾಣಿಗ್ರಹಣ ಮಾಡಿಕೊಟ್ಟನು. ಅದಿತಿ, ದಿತಿ, ಧನು, ವಿಶ್ವ, ಅರಿಷ್ಟ, ಸುರಸ, ಸುರಭಿ, ವಿನಿತ, ತಾಮ್ರ, ಕ್ರೋಧವಶ, ಇರ, ಕದ್ರು, ಮುನಿ ಈ 13 ಮಂದಿಯೂ ಲೋಕದ ತಾಯಂದಿರು. ಪಶು ಜಾತಿಗೂ ಇವರೇ ಮಾತೆಯರು. ಸ್ಥಾವರ ಜಂಗಮ ರೂಪವಾಗಿ
ನಾನಾ ಪ್ರಕಾರದಿಂದ ಇರುವ ಲೋಕಗಳು ಅವರಿಂದಲೇ ಉತ್ಪನ್ನವಾದವು. ಉಳಿದ ಪ್ರಾಣಿಗಳೆಲ್ಲವೂ ಅವರಿಂದ ಜನಿಸಿದಂತಹವು. ದೇವೇಂದ್ರ, ಉಪೇಂದ್ರ, ಪೂಷ ಮುಂತಾದ ದೇವತೆಗಳೆಲ್ಲ ಅದಿತಿಯ ಮಕ್ಕಳು. ಹಿರಣ್ಯಕಶಿಪು ಮುಂತಾದ ದೈತ್ಯರು ದಿತಿಯಿಂದ ಜನಿಸಿದರು. ದಾನವರು ಧನುವಿನ ಪುತ್ರರು. ಗೋವುಗಳು ಸುರಭಿಯ ಸಂತತಿಯವು. ಗರುಡನೆ ಮುಂತಾದ ಪಕ್ಷಿಗಳು ವಿನತೆಯ ಮಕ್ಕಳು. ನಾಗರು ಇನ್ನೂ ಉಳಿದ ಜಂತುಗಳು ಕದ್ರುವಿನ ಪುತ್ರರೆಂದು ಅರಿಯಬೇಕು. ಮಹಾಬಲಿಷ್ಠನಾದ ಹಿರಣ್ಯಕಶಿಪು ದೇವಗಣಗಳೆಲ್ಲಕ್ಕೂ ಪ್ರಭುವಾದ ತ್ರೈಲೋಕ್ಯನಾಥನೆನಿಸಿದ ಇಂದ್ರನನ್ನು ಗೆದ್ದು ತಾನೇ ರಾಜ್ಯವಾಳುತ್ತಿದ್ದನು. ಕೆಲವು ಕಾಲದ ಬಳಿಕ ಹಿರಣ್ಯಕಶಿಪು ಮುಂತಾದ ದೈತ್ಯರು ವಿಷ್ಣುವಿನಿಂದ ಯುದ್ಧದಲ್ಲಿ ಹತರಾದರು. ಇನ್ನು ಉಳಿದವರನ್ನು ಇಂದ್ರನು ಸಂಹರಿಸಿದನು. ಮಕ್ಕಳು ಮೃತರಾಗಲು ದಿತಿಯು ತನ್ನ ಪತಿಯಾದ ಕಶ್ಯಪರಲ್ಲಿಗೆ ಹೋಗಿ, ಮಹಾಬಲಶಾಲಿಯೂ ಯುದ್ಧದಲ್ಲಿ ಇಂದ್ರನನ್ನು ಸಂಹರಿಸುವಾತನೂ ಆದ ಮತ್ತೊಬ್ಬ ಮಗನನ್ನು ಕರುಣಿಸು ಎಂದು ವರವನ್ನು ಬೇಡಿದಳು. ನಿಗ್ರಹಾನುಗ್ರಹ ಶಕ್ತಿಯುಳ್ಳ ಆ ಮಹರ್ಷಿ ಹಾಗೆಯೇ ಅನುಗ್ರಹಿಸಿದನು. ದೇವಿ, ಶುದ್ಧ ಮನಸ್ಕಳಾಗಿ 1000 ವರ್ಷಗಳ ಕಾಲ ನಿಯಮದಿಂದಿರು. ನೀನು ಬಯಸಿದಂತಹ ಮಗನನ್ನು ಪಡೆಯುವೆ ಎಂದು ಕಶ್ಯಪ ಮುನಿ ಹೇಳಲು ಆಕೆ ಹಾಗೆಯೇ ಮಾಡಿದಳು. ಅವಳು ವ್ರತದಲ್ಲಿ ನಿರತಳಾಗಿರುವಾಗ ದೇವೇಂದ್ರನು ಜಾಗರೂಕನಾಗಿ ಅವಳ ಸೇವೆಯನ್ನು ಮಾಡಿದನು. ಅದನ್ನು ಅವಳು ಮೆಚ್ಚಿದಳು. 1000 ವರ್ಷ ಪೂರ್ತಿಯಾಗಲು ಇನ್ನು 10 ವರ್ಷಗಳು ಮಾತ್ರ ಉಳಿದವು. ಆಗ ತಪೋನಿರತಳಾದ ದಿತಿ ದೇವಿಯು ಪ್ರೀತಳಾಗಿ ಇಂದ್ರನಿಗೆ ಹೀಗೆ ಹೇಳಿದಳು. ದಿತಿಯು ಹೇಳುತ್ತಾಳೆ, ಪುತ್ರ ದೇವೇಂದ್ರ, ಇನ್ನೇನು ನನ್ನ ವ್ರತವು ಸಮಾಪ್ತವಾಯಿತೆಂದು ತಿಳಿ. ನಿನಗೊಬ್ಬ ಸಹೋದರನು ಹುಟ್ಟುವನು. ಐಶ್ವರ್ಯವನ್ನು, ತ್ರಿಲೋಕಾಧಿಪತ್ಯವನ್ನು ಶತ್ರುಬಾಧೆ ಇಲ್ಲದಂತೆ ಅವನೊಡನೆ ಅನುಭವಿಸು. ಹೀಗೆ ಹೇಳಿ ಮುಂದೆ ಮಹತ್ತಾದ ಸಂಗತಿಯು ಒದಗಬೇಕಾದ ಕಾರಣ ಆಕೆಯು ನಿದ್ರಾಪೀಡಿತಳಾಗಿ ಮಲಗಿದಳು. ಅವಳ ಕೇಶಪಾಶವು ಬಿಚ್ಚಿ ಹೋಗಿ ಕಾಲಿಗೆ ತಗುಲುತ್ತಿತ್ತು. ವ್ರತಭಂಗದ ಅದೊಂದು ಛಿದ್ರವು ಸಿಕ್ಕಿದೊಡನೆಯೇ ದೇವೇಂದ್ರನು ಅವಳ ಜಠರವನ್ನು ಹೊಕ್ಕು ವಜ್ರಾಯುಧದಿಂದ ಗರ್ಭವನ್ನು 7 ಭಾಗವಾಗಿ ಕತ್ತರಿಸಿದನು. ಬಳಿಕ ಆ ಒಂದೊಂದು ತುಂಡನ್ನು ಮತ್ತೆ 7 ಚೂರಾಗಿ ಮಾಡಿದನು. ಆಗ ದಿತಿಯು ಎಚ್ಚರಗೊಂಡು, ಇಂದ್ರ, ನನ್ನ ಮಗುವನ್ನು ಕೊಲ್ಲಬೇಡ ಎಂದು ಕೋಪದಿಂದ ಹೇಳಿದಳು. ಅದನ್ನು ಕೇಳಿ ಇಂದ್ರನು ಹೊರಕ್ಕೆ ಬಂದು ತಾಯಿಯ ಮುಂದೆ ಕೈ ಮುಗಿದು ನಿಂತುಕೊಂಡು ಹೆದರಿಕೆಯಿಂದ ಮೆಲ್ಲನೆ ತಾಯಿಯಾದ ದಿತಿಯೊಡನೆ ಮಾತನಾಡುತ್ತಾನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 146ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ.
ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.